ನಮಸ್ಕಾರ. ಸರ್ವರಿಗೂ ಸಹ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ನಾನು ಯಶಸ್ವಿನಿ ನಿಮ್ಮನ್ನು ಸ್ವಾಗತ ಕೋರ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾವು ರಾಜಯೋಗದ ಬಗ್ಗೆ ಮಾತನಾಡಿದ್ವಿ, ಯೋಗದ ಬಗ್ಗೆ ಮಾತನಾಡಿದ್ವಿ. ಅದರ ಅಂತರಗಳೇನು, ಅನೇಕ ಯೋಗಗಳಿಗೂ ಮತ್ತು ರಾಜಯೋಗಕ್ಕೂ ಇರುವಂತಹ ಅಂತರಗಳ ಬಗ್ಗೆ ಅಕ್ಕರವರಿಂದ ನಾವು ಅನೇಕ ಮಾತುಗಳನ್ನು, ಅನೇಕ ವಿಷಯಗಳನ್ನು ತಿಳ್ಕೊಳ್ತಾ ಬಂದ್ವಿ. ಅದೇ ರೀತಿ ಹೇಗೆ ಹೇಳ್ತೀವಿ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಅನೇಕ ಥೆರಪೀಸನ್ನು ಮಾಡ್ಕೊಳ್ತೀವಿ. ಇವತ್ತಿನ ವಿಷಯವನ್ನು ತೆಗೆದುಕೊಳ್ಳೋಣ, ಹೆಲ್ತ್ ಆ್ಯಂಡ್ ಯೋಗ. ಹೇಗೆ ರಾಜಯೋಗ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗಿದೆ ಮತ್ತು ಯೋಗವನ್ನು ಹೇಗೆ ಅಭ್ಯಾಸ ಮಾಡ್ಬೋದು, ಇದ್ರ ಬಗ್ಗೆ ಅಕ್ಕರವರು ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ರಾಜಯೋಗಿನಿ BK ರೂಪಕ್ಕನವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸ್ವಾಗತ ಕೋರೆ. ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಜನ ಅಂದರೆ ಸುಮಾರು 99% ಎಲ್ಲರೂ ಸಹ ಫಿಸಿಕಲ್ ಹೆಲ್ತ್ ಮೇಲೆ ಬಹಳಷ್ಟು ಗಮನ ಕೊಡ್ತೀವಿ ನಾವು. ಈಗಿನ ಸಮಯದಲ್ಲಂತೂ, ವರ್ತಮಾನದಲ್ಲಂತೂ ಬಹಳಷ್ಟು ನಾವು ಹೆಲ್ತ್ ಬಗ್ಗೆ ಗಮನ ಕೊಡ್ತೀವಿ, ಆರೋಗ್ಯದ ಬಗ್ಗೆ ಗಮನ ಕೊಡ್ತೀವಿ. ಆದರೆ ಆರೋಗ್ಯದ ವಿಚಾರವನ್ನು ತಗೊಂಡ್ಕೊಂಡಾಗ ಸರ್ಕಾರವೂ ಸಹ ತುಂಬ ಸಹಯೋಗ ಕೊಡುತ್ತೆ, ಹೆಲ್ತ್ ಕಾರ್ಡ್ಸನ್ನು ಮಾಡಿಸ್ಕೊಡುತ್ತೆ. ಸರ್ಕಾರದ ಕಡೆಯಿಂದಲೂ ಸಹ ಈ ಹೆಲ್ತ್ ಕಾರ್ಡ್ ಮಾಡಿಕೊಳ್ಳುವಂಥದ್ದು ಸಹ ಜಾಸ್ತಿ ಆಗಿದೆ. ಆದರೆ ರಾಜಯೋಗ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮಕಾರಿ ಆಗ್ಬೋದು, ತಾವು ಇದ್ರ ಬಗ್ಗೆ ಏನು ತಿಳಿಸ್ಕೊಡ್ತೀರಾ? ಆರೋಗ್ಯ ಎನ್ನುವಂಥದ್ದು ನಮ್ಮ ಕೈಯಲ್ಲಿದೆ ಅನ್ನೋದು ಮೊದಲು ನಾವು ತಿಳ್ಕೊಳ್ಬೇಕಾದ ಅಂಶ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಅನೇಕ ರೋಗಗಳಿಗೆ ಔಷಧಿಯನ್ನು ಕಂಡುಹಿಡಿದಿದ್ದಾರೆ. ಇದೆಲ್ಲವೂ ಇದ್ದರೂ ಅನಿರೀಕ್ಷಿತವಾಗಿ ಬರುವಂತಹ ಕೆಲವೊಂದು ಶಾರೀರಿಕ ಬಾಧೆಗಳಿಗೆ ಅದು ಅವಶ್ಯಕತೆ ಇದೆ. ಆದರೆ ಪೂರ್ವವಾಗಿ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ವೈಯಕ್ತಿಕ ಜೀವನದ ಅನೇಕ ಮಾತುಗಳು, ಅದನ್ನು ನಾವೇ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿದಾಗ ಬಹುಶಃ ನಾವು ಯಾವುದೇ ಒಂದು ಕಾಯಿಲೆಗೆ ಅಥವಾ ರೋಗಕ್ಕೆ ಬೇಕಂತಲೇ ತುತ್ತಾಗೋದಿಲ್ಲ. ಇದರಲ್ಲಿ ರಾಜಯೋಗದ ಪಾತ್ರ ಏನು ಅಂತಂದರೆ, ರಾಜಯೋಗವನ್ನು ಕಲಿಯುವಂಥ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಕೆಲವೊಂದು ಶಿಸ್ತನ್ನು ಅಳವಡಿಸ್ಕೊಳ್ತಾರೆ. ಅದು ತನ್ನ ಆಹಾರದ ಶುದ್ಧೀಕರಣ ಇರ್ಬೋದು, ಸಂಘ ಶುದ್ಧಿ ಇರ್ಬೋದು, ಮನಸ್ಸಿನ ವಿಚಾರಗಳ ಶುದ್ಧಿ ಇರ್ಬೋದು, ಕರ್ಮದಲ್ಲಿ ಶುದ್ಧತೆ ಇರ್ಬೋದು, ಸಂಬಂಧಗಳಲ್ಲಿ ಶುದ್ಧತೆ ಇರ್ಬೋದು. ಈಗ ಅನ್ಹೆಲ್ದಿ ಅಥವಾ ಅನಾರೋಗ್ಯ ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಯಾವುದೋ ಒಂದು ದೇಹದ ಭಾಗ ಅಥವಾ ಮನಸ್ಸು. ಇವಾಗ ಆರೋಗ್ಯದ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ತಿಳ್ಕೋಬೇಕು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ರೀತಿ ವರ್ಣನೆ ಮಾಡಿದೆ ಬಹಳ ಸಮಯ ಮೊದಲೇ. ಹೆಲ್ತ್ ಅನ್ನುವಂಥದ್ದು ಕೇವಲ ಶಾರೀರಿಕ ಹೆಲ್ತ್ ಮಾತ್ರ ಅಲ್ಲ. ಈ ಬಾಹ್ಯ ಶರೀರಕ್ಕೆ ಯಾವುದೇ ಒಂದು ರೋಗ ಕಾಯಿಲೆ ಎಫೆಕ್ಟ್ ಆಗುತ್ತೆ ಅಂದರೆ ಅದಕ್ಕೆ ಪೂರ್ವವಾಗಿ ನಮ್ಮ ಮನಸ್ಸಿನ ಸ್ಥಿತಿ ಹಾಳಾಗಿರುತ್ತೆ, ಅಥವಾ ನಾವು ತಗೊಳ್ಳುವಂಥ ಆಹಾರ ಪದ್ಧತಿಯಲ್ಲಿ ಏರ್ಪೇರಾಗಿರ್ಬೋದು. ಅದರಿಂದ ಅವರೇನು ಹೇಳ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೆಲ್ತ್ ಡೆಫಿನಿಷನ್ ಅಂದರೆ ಫಿಸಿಕಲ್ ಹೆಲ್ತ್ ಅಂತ ಫಸ್ಟ್. ಆ ಫಿಸಿಕಲ್ ಹೆಲ್ತ್ ನಂತರ ಮೆಂಟಲ್ ಹೆಲ್ತ್ ಅಂತಾರೆ, ಆನಂತರ ಸೋಷಿಯಲ್ ಹೆಲ್ತ್ ಅಂತಾರೆ, ಆನಂತರ ಸ್ಪಿರಿಚುವಲ್ ಹೆಲ್ತ್ ಅಂತ ಆ್ಯಡ್ ಮಾಡಿದ್ದಾರೆ. ಈಗ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ, ಎಮೋಷ್ನಲ್ ಹೆಲ್ತ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಭಾವನಾತ್ಮಕವಾದಂತಹ ಇಂಬ್ಯಾಲೆನ್ಸ್, ಎಮೋಷ್ನಲ್ ಇಂಬ್ಯಾಲೆನ್ಸ್ ಅಂತೀವಿ. ಇದು ಸಹ ನಮ್ಮ ದೇಹದಲ್ಲಿ ಆಗುವಂಥ ಅನೇಕ ಕ್ರಿಯೆಗಳ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಅದರಲ್ಲಿ ಸಿಂಪಥೆಟಿಕ್ ಆ್ಯಂಡ್ ನಾನ್ ಸಿಂಪಥೆಟಿಕ್ ಅನ್ನೋ ಅಂಥ ಸಿಸ್ಟಮ್ ಏನಿದೆ, ಅದು ನಮ್ಮ ಭಾವನೆಗಳ ಮೇಲೆ ಆ್ಯಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ಏನು ಆಹಾರ ತಗೊಳ್ತೀವಿ ಅದನ್ನು ಜೀರ್ಣ ಮಾಡಲಿಕ್ಕೆ ನಮ್ಮ ಒಂದು ಹಾರ್ಮೋನ್ಸ್ ಗ್ಲ್ಯಾಂಡ್ಸ್ ಏನು ರಿಲೀಸ್ ಮಾಡಬೇಕು, ಆ ದ್ರವಗಳನ್ನು ರಿಲೀಸ್ ಮಾಡುವಂತಹ ಶಕ್ತಿನೂ ಸಹ ನಮ್ಮ ಭಾವನೆಗಳ ಮೇಲೆ, ವಿಚಾರಗಳ ಮೇಲೆ ಆಧಾರಿತವಾಗಿರುತ್ತೆ. ಇದನ್ನು ನಾವು ಇನ್ನಷ್ಟು ಆಳವಾಗಿ ಹೆಚ್ಚಾಗಿ ಅರ್ಥ ಮಾಡಿಕೊಂಡಾಗ ಈ ಭೌತಿಕ ಪಂಚತತ್ವಗಳ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂಥ ಶಕ್ತಿ ನಮ್ಮ ಮನಸ್ಸಿನ ಮೇಲಿದೆ. ಈ ಕಾರಣವೇ ರಾಜಯೋಗದ ಪಾತ್ರ ಯಾಕೆ ಆರೋಗ್ಯದ ಒಂದು ಸಾವಧಾನಿ ಅಥವಾ ಆರೋಗ್ಯ ಮೇಂಟೈನ್ ಮಾಡೋದರಲ್ಲಿ ಬಹಳ
ಒಂದು ಶ್ರೇಷ್ಠವಾದ ಪಾತ್ರ ಮಾಡುತ್ತೆ ಅಂತಂದರೆ ಇಲ್ಲಿ ಮನಸ್ಸಿನ ಒಂದು ಆರೋಗ್ಯದ ಬಗ್ಗೆ, ಮನಸ್ಸಿನ ಚಿಂತನೆಯ ಬಗ್ಗೆ ಮತ್ತು ಭಾವನಾತ್ಮಕವಾದಂತಹ ಇಂಬ್ಯಾಲೆನ್ಸ್ನ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತೀವಿ. ಈಶ್ವರೀಯ ಜ್ಞಾನವನ್ನು ನಾವು ಕೇಳ್ತಾ ಕೇಳ್ತಾ ನಮಗೆ ಹಲವಾರು ಮಾತುಗಳು ಯಾವುದು ಬಹಳ ದೊಡ್ಡದು ಅನ್ನಿಸ್ತಾ ಇತ್ತು ಅದು ಸಣ್ಣದು ಅನಿಸುತ್ತೆ. ಬಹಳ ನಕಾರಾತ್ಮಕವಾದಂಥ ಪರಿಣಾಮ ಬೀರುವಂಥದ್ದು ಸಣ್ಣದಾಗಿ ಪರಿವರ್ತನೆ ಆಗಿಬಿಡುತ್ತೆ. ಮತ್ತು ಯಾವುದು ನಾನು ಮಾಡಲಿಕ್ಕೆ ಆಗ್ತಾನೇ ಇಲ್ಲಪ್ಪ, ನನ್ನ ಜೀವನದಲ್ಲಿ ಮಾಡಬೇಕಾಗಿತ್ತು ಮಾಡೋಕ್ಕಾಗ್ತಾ ಇಲ್ಲ, ಅದು ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಆಹಾರ ಪದ್ಧತಿಯಲ್ಲಿ ಪರಿವರ್ತನೆ ಇರ್ಬೋದು, ಡಾಕ್ಟರ್ಸ್ ಎಲ್ಲರಿಗೂ ಅಡ್ವೈಸ್ ಮಾಡ್ತಾರೆ. ಆದರೆ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಮನಸ್ಸಿನ ದೃಢತೆಯ ಶಕ್ತಿ ಬೇಕು, ವಿಲ್ ಪವರ್ ಅಂತ ಹೇಳ್ತಾರಲ್ವ. ಈಗ ಎಲ್ಲ ಡಾಕ್ಟರ್, ಈಗ ನಾವು ನೋಡ್ತಾ ಇರೋದು ಕೆಲವು ವೈದ್ಯಕೀಯ ಶಿಕ್ಷಕರೇ ಆಗಿರ್ಬೋದು ಅಥವಾ ವೈದ್ಯರೇ ಇರ್ಬೋದು, ಅವರೂ ಸಹ ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ. ಆದರೂ ಸಹ ಒಂದು ಡಾಕ್ಟರ್ ಇರ್ಬೋದು, ಸಿಗರೇಟ್ ಸೇರ್ತಾ ಇರ್ತಾನೆ, ಅವನಿಗೆ ಗೊತ್ತಿದೆ ಅದರಿಂದ ಪರಿಣಾಮ ಏನಾಗುತ್ತೆ ಅಂಥೇಳಿ, ಆದರೂ ಸಹ ಬಿಡಲಿಕ್ಕಾಗಲ್ಲ. ಸೊ ಅರಿವು ಇದೆ ಎಲ್ಲರಿಗೂ. ಆ ಅರಿವಿಂದ ಪರಿವರ್ತನೆ ಮಾಡುವಂಥ ಒಂದು ವಿಲ್ ಪವರ್ ಇದೆ ನಮ್ಮಲ್ಲಿ. ಅದನ್ನು ಧಾರಣೆ ಮಾಡುವಂಥ ಒಂದು ಶಕ್ತಿ ಏನಿದೆಯಲ್ಲ, ಅದು ರಾಜಯೋಗದಿಂದ ಸಹಜವಾಗಿ ಸಿಗುತ್ತೆ. ಯಾಕೆಂದರೆ ಇಲ್ಲಿ ನಮಗೆ ಕೇವಲ ದೇಹದ ಒಂದು ಜ್ಞಾನ ಮಾತ್ರ ಅಲ್ಲ, ಭೌತಿಕ ಶರೀರವನ್ನು ಮಾತ್ರ ಆರೋಗ್ಯವಾಗಿ ಇಟ್ಕೊಳ್ಳುವಂತಹ ಒಂದು ಮಾತಲ್ಲ. ಇಲ್ಲಿ ಮಾನಸಿಕ ಆತ್ಮದ ಒಂದು ಸ್ಥಿತಿ, ಮನಸ್ಸಿನ ಒಂದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ಅದಕ್ಕೆ ಹೇಳ್ತಾರಲ್ಲ, ಎಲ್ಲಿ ಮನಸ್ಸಿನ ಸ್ಥಿತಿ ದೃಢವಾಗಿದೆ ಅಲ್ಲಿ ಆ ವ್ಯಕ್ತಿ ಏನು ಬೇಕಾದ್ರೂ ಸಾಧಿಸಬಲ್ಲ. ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತೀವಿ. ಭಗವದ್ಗೀತೆ ಹೇಳುತ್ತೆ, ಮನ್ ಜೀತೆ ಜಗತ್ ಜೀತೆ ಅಂತ. ಮನ್ಸೆ ಹಾರೆ ಹಾರ್ ಮನ್ಸೆ ಜೀತೆ ಜೀತ್ ಅಂದರೆ ನಾವು ನಮ್ಮನ್ನು ಜಗತ್ತಲ್ಲಿ ಸೋಲಿಸುವಂಥವ್ರು ಯಾರೂ ಇಲ್ಲ, ನಮ್ಮನ್ನು ಗೆಲ್ಲಿಸುವಂಥವ್ರು ಯಾರೂ ಇಲ್ಲ. ಅದು ಸಣ್ಣದಾದ ಮಾತಿರಲಿ ದೊಡ್ಡದಾದ ಮಾತಿರಲಿ, ಅಲ್ಲಿ ಮುಖ್ಯತಃ ನಮ್ಮ ಮನಸ್ಸಿನ ಚಿಂತನೆಯ ಮೇಲೆ ನಾವೇನೇ ಗೆಲ್ಲಬೇಕಾಗತ್ತೆ. ಒಂದು ಉದಾಸೀನತೆ, ಇವತ್ತು 2 ದಿವಸ ಎಕ್ಸಸೈಸ್ ಮಾಡಿದ್ವಿ, 3ನೇ ದಿವಸ ಬೇಡ ಅನ್ನಿಸ್ತು, ಇಲ್ಲ ಆಮೇಲೆ ಮಾಡೋಣ ಅನ್ನಿಸ್ತು, ಆ ಮನಸ್ಸಿನ ವಿಚಾರವನ್ನು ನಾವು ತೊರೆದು ಇಲ್ಲ ಮಾಡಲೇಬೇಕು ಅನ್ನುವಂಥ ಸಂಕಲ್ಪ ಮಾಡಬೇಕು. ಅದೇ ದೃಢತೆ ಶಕ್ತಿ. ಅದು ಹೇಗೆ ಬರುತ್ತೆ, ಅಲ್ಲಿ ಮೆಡಿಟೇಷನ್ ಮುಖ್ಯವಾದ ಪಾತ್ರ ಮಾಡುತ್ತೆ. ಅದರಿಂದ ಇವತ್ತಿನ ಒಂದು ಆರೋಗ್ಯದ ಹದಗೆಟ್ಟುವಂತಹ ಒಂದು ಸ್ಥಿತಿಯನ್ನು ಸಮಾಜದಲ್ಲಿ ನೋಡಿದಾಗ ಬಹುಶಃ ಹೆಚ್ಚಾಗಿ ನಮ್ಮ ಜೀವನದ ಪದ್ಧತಿ, ಜೀವನದಲ್ಲಿ ನಾವು ಯಾವಾಗ ಎದ್ದೇಳ್ತೀವಿ, ಎಷ್ಟೊತ್ತಿಗೆ ಎದ್ದೇಳ್ತೀವಿ, ಯಾವ ಕಾರ್ಯಕಲಾಪಗಳನ್ನು ಮಾಡ್ತಾಯಿದ್ವಿ, ಯಾವ ಮನೋಸ್ಥಿತಿಯಿಂದ ಮಾಡ್ತಾಯಿದ್ದೀವಿ, ಈ ದೇಹಕ್ಕೆ ಎಂಥ ಆಹಾರವನ್ನು ಕೊಡ್ತಾ ಇದ್ದೀವಿ, ಅದರ ಜೊತೆಯಲ್ಲಿ ಎಂಥ ದೃಶ್ಯಗಳನ್ನು ನಾವು ಮಾಧ್ಯಮದಿಂದ ನೋಡ್ತಾ ಇದ್ದೀವಿ, ಯಾರ ಸಂಘದಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದೀವಿ, ಯಾವ ವಾತಾವರಣದಲ್ಲಿ ಹೆಚ್ಚು ಸಮಯ, ಇದೆಲ್ಲವೂ ಸಹ ನಮ್ಮ ಆರೋಗ್ಯದ ಮೇಲೆ ಪ್ರಭಾವಿಸುತ್ತೆ. ಉದಾಹರಣೆಗೆ ನೋಡಿ, ಡಾಕ್ಟರ್ಸ್ ಏನು ಹೇಳ್ತಾರೆ, ಸಿಗರೇಟ್ ಸೇದುವಂಥವರು ಅವರು ಸ್ಮೋಕರ್ಸ್ ಅಂತೀವಿ, ಬಟ್ ಅವರೊಬ್ಬರೇ ಸ್ಮೋಕರ್ಸ್ ಅಲ್ಲ, ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳ್ತಾರೆ. ಅವರು ಒಂದು ಅರ್ಧ ಮೈಲಿಗಟ್ಟಲೆ ದೂರದಲ್ಲಿ ನಿಂತಿರ್ಬೋದು, ಆದರೆ ಒಂದು ವ್ಯಕ್ತಿ ಸ್ಮೋಕ್ ಮಾಡುವಂಥ ಆ ಒಂದು ಹೊಗೆ ಬಹಳ ದೂರ ಸಂಚಾರ ಮಾಡುವಾಗ ಅಲ್ಲಿ ಯಾರೆಲ್ಲ ಇರ್ತಾರೋ ಅವರು ಸ್ಮೋಕ್ ಆಗ್ತಾರೆ. ಮೀನ್ಸ್ ವಿ ಆರ್ ಆಲ್ಸೋ ಸ್ಮೋಕರ್ಸ್ ಒನ್ ಆರ್ ದ ಅದರ್ ವೇ. ಹಾಗೆ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆಗಳು ಒಂದು ವ್ಯಕ್ತಿಯಲ್ಲಿ ಬಂದಾಗ ಅವನ ಸುತ್ತಮುತ್ತ ಆ ವೈಬ್ರೇಷನ್ ಹರಡುತ್ತಲ್ಲ, ಆಗ ಗೊತ್ತೋ ಗೊತ್ತಿಲ್ಲದೇನೋ ನಾವು ಸಹ ಎಫೆಕ್ಟ್ ಆಗ್ತೀವಿ. ಇವಾಗ ಎಲ್ಲೋ ಒಂದು ಗಲಾಟೆ ಆಗ್ತದೆ, ಗೊಂದಲ ಇದೆ, ಅಲ್ಲಿ ಯಾರೋ ಇಬ್ಬರು ಜಗಳ ಆಡ್ತಾರೆ, 3ನೇವರು ಸುಮ್ಮನೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಷ್ಟೇ, ಕುತೂಹಲ. ಬಟ್ ಆ ಪರಿಸರ ನಮಗೆ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುತ್ತೆ. ಅಪ್ಪ ಆ ದೃಶ್ಯ ನೋಡಿ ಬಂದೆ, ಅವರಿಬ್ಬರು ಜಗಳ ಆಡ್ತಾರೋದು ನೋಡಿ ನನ್ನ ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಯಿತು, ಊಟನೂ ಸೇರ್ತಾ ಇಲ್ಲ. ನಿಮಗೇನೂ ಆಗಿಲ್ಲ, ನಿಮ್ಮದು ಕನೆಕ್ಟಿವಿಟಿ ಇಲ್ಲವೇ ಇಲ್ಲ, ಬಟ್ ಐ ಹ್ಯಾವ್ ಸೀನ್ ದಟ್ ಸೀನ್. ಹಾಗೆ ಒಂದು ಶಬ್ದವನ್ನು ಕೇಳಿರ್ತೀವಿ, ಅದರಿಂದ ಆಗುವಂಥ ಬಾಧೆ. ಹೀಗೆ ಸೂಕ್ಷ್ಮದಲ್ಲಿ ನಾವು ನೋಡುವಾಗ ಈ ದೇಹದ ಎಲ್ಲ ಕಣಗಳಿಗೆ ಸೆಲ್ಸ್ ಅಂತ ಏನು ಹೇಳ್ತೀವಿ, ಎವ್ರಿ ಸೆಲ್ ಈಸ್ ಕನೆಕ್ಟೆಡ್ ಟು ಎವ್ರಿ ಥಾಟ್. ಆದ್ದರಿಂದ ಇವತ್ತು ಹಿಂದಿನ ಕಾಲದಲ್ಲಿ ನೋಡಿ, ಹಿರಿಯರು ಅವರ ಜೀವನ ಶೈಲಿ ಏನಾಗಿತ್ತು, ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಸುಪ್ರಭಾತವನ್ನು ಹಾಕ್ತಾಯಿದ್ರು, ಒಂದು ಒಳ್ಳೆಯ ವಿಚಾರದಿಂದ ಎದ್ದೊಳ್ತಾ ಇದ್ರು. ಆನಂತರ ಮನೆಯಲ್ಲಿರುವಂಥ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ರು. ಮತ್ತು ಒಂದು ಅಡುಗೆ ಮಾಡಬೇಕಾದ್ರೆ ಸ್ವಚ್ಛವಾಗಿ ಸ್ನಾನ ಮಾಡಿಕೊಂಡು ಅಡುಗೆ ಮನೆಯನ್ನು ಎಲ್ಲ ರೀತಿಯಲ್ಲಿ ಸ್ವಚ್ಛ ಮಾಡಿ ಆನಂತರ ಅಡುಗೆ ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ಇನ್ನೂ ಕೆಲವರ ನಿಯಮ ಇದೆ, ಏನು ಅಡುಗೆ ಮಾಡ್ತಾರೆ ಅದನ್ನು ನೈವೇದ್ಯವನ್ನು ಇಡುವಂಥ ಪದ್ಧತಿ. ಹಾಗೆ ಸಂಜೆ ಬರುವಾಗ ಹೊರಗಡೆಯಿಂದ ಬರ್ತೀವಿ ಅಂತಂದಾಗ ಮನೆ ಒಳಗಡೆ ಬರಬೇಕಾದ್ರೆ ಕಾಲು ಕೈ ತೊಳ್ಕೊಂಡು ಒಳಗಡೆ ಬರಬೇಕು. ಯಾಕೆ ಎಲ್ಲೆಲ್ಲಿ ಓಡಾಡಿ ಬಂದಿರ್ತೀವಿ, ಒಂದು ಫಿಸಿಕಲಾಗಿ ಯಾವುದಾದ್ರೂ ಅಶುದ್ಧತೆ, ಎರಡನೇದು
ಯಾವುದಾದ್ರೂ ವೈಬ್ರೇಷನ್ ಅದು ಸಹ ನಮಗೆ ತೊಂದರೆ ಮಾಡ್ಬೋದು. ಮನೆಗೆ ಬಂದ ತಕ್ಷಣ ಸಂಜೆ ಮನೆಯಲ್ಲಿ ದೀಪವನ್ನು ಬೆಳಗಿ ಮತ್ತೆ ಯಾವುದಾದ್ರು ಶ್ಲೋಕ ಹೇಳೋದು, ಸ್ತೋತ್ರ ಹೇಳೋದು, ಅಥವಾ ಅವರವರ ಇಷ್ಟ ದೇವತೆಗಳನ್ನು ನೆನಪು ಮಾಡ್ಕೊಳ್ಳೋದು, ಒಂದು ಒಳ್ಳೆಯ ವಾತಾವರಣವನ್ನು ಮನೆಯಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ. ಹೌದು. ಇವತ್ತಿನ ಜೀವನ ಶೈಲಿಯಲ್ಲಿ ನಾವು ನೋಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಟಿ ವಿ ಆನ್ ಮಾಡ್ತೀವಿ. ಸೊ ದ ಬಿಗಿನಿಂಗ್ ಇಟ್ ಸೆಲ್ಫ್. ಮತ್ತು ಎಷ್ಟೊತ್ತಿಗೆ ಎದ್ದೊಳ್ತೀವಿ? ಪ್ರತಿಯೊಬ್ಬರದ ಸಮಯ ತಮ್ಮದೇ ಆಗಿರುತ್ತೆ. ರಾತ್ರಿ ಹೊತ್ತು ಬಹಳ ಸಮಯ ನಾವು ಮಾಧ್ಯಮದಲ್ಲಿರ್ತೀವಿ, ಟಿ ವಿ ನೋಡ್ತಾ ಇರ್ತೀವೋ, ಅಥವಾ ಮೊಬೈಲಲ್ಲಿ ಕೆಲಸ ಮಾಡ್ತಿರ್ತೀವೋ, ಅಥವಾ ಯಾವುದಾದ್ರೂ ನೋಡ್ತಾ ಇರ್ತೀವಿ. ಸೊ ಆ ಸಮಯ ಏನಿದೆ, ಪ್ರಕೃತಿ ಏನು ನಮಗೆ ಹೇಳುತ್ತೆ, ಈ ಸಮಯ ನೀನು ಮಲಗಬೇಕು, ಆ ಸಮಯಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ. ನೇಚರು ನೋಡಿ, ನೇಚರ್ ಇಟ್ಸ್ ಓನ್ ಆ್ಯಕ್ಸೆಸ್ಸಲ್ಲಿ ತನ್ನ ಅಕ್ಯುರೇಟ್ ಕರ್ಮ ಮಾಡ್ತಾ ಇದೆ. ಸೂರ್ಯನಿಗೆ ಯಾರೂ ಹೇಳೋದಿಲ್ಲ ಇದೇ ಟೈಮಿಗೆ ನೀನು ಬರಬೇಕು ಅಂತ, ಅಥವಾ ನೀನು ಬರಬೇಡ ಅಂದರೆ ಬರದೇ ಇರೋದು ಇಲ್ಲ. ನೇಚರ್ ಈಸ್ ಪರ್ಫೆಕ್ಟ್ಲಿ ಇನ್ ಆರ್ಡರ್. ಬಟ್ ಇದನ್ನು ಡಿಸಾರ್ಡರ್ ಮಾಡುವಂಥದ್ದು ಮನುಷ್ಯನ ಮನಸ್ಥಿತಿ, ಅಥವಾ ಅವನು ಮಾಡುವಂಥ ಕೆಲವು ಇಂತಹ ಕರ್ಮಗಳು. ಅದರಿಂದ ಹೆಲ್ತ್ ಈಸ್ ವೆಲ್ತ್ ಅಂತ ಇವತ್ತೇನು ನಾವು ಕಾಪಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಕಾಯಿಲೆ ಬಂತು, ಒಂದು ಮೆಡಿಸನ್ ತೊಗೊಳ್ತೀವಿ, ಇನ್ನೊಂದು ಕಾಯಿಲೆ ಬಂತು, ಇನ್ನೊಂದೇನೋ ಹೊಸದು ಮೆಡಿಸನ್ ಕಂಡುಹಿಡಿದ್ರು. ಇದರಿಂದ ಸಂಪೂರ್ಣ ಆರೋಗ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ನನಗನ್ಸಲ್ಲ. ಅದು ಟೆಂಪ್ರರಿ ರಿಲೀಫ್ ಇರ್ಬೋದು. ಆದರೆ ನಮ್ಮ ಜೀವನ ಪರ್ಯಂತ ಹಿಂದಿನ ಕಾಲದಲ್ಲಿ ನೋಡಿ, 100 ವರ್ಷದವರೆಗೂ ಅವ್ರಿಗೆ ಯಾವ ಕಾಯಿಲೆ ಬರ್ತಾ ಇರಲಿಲ್ಲ. ಹೌದು. ತಲೆನೋವು ಅನ್ನೋದೇ ಗೊತ್ತಿಲ್ಲ. ಇವತ್ತು ಅನ್ಕೊಳ್ಳದೇ ಇದ್ರೂ ಸಹ ಹಲವಾರು ಕಾಯಿಲೆಗಳು ಕೆಲವರಿಗೆ ಸಣ್ಣ ವಯಸ್ಸಿಂದನೇ ಬಂದ್ಬಿಡುತ್ತೆ. ಅದು ತಲೆನೋವು ಇರ್ಬೋದು, ಶುಗರ್ ಕಾಯಿಲೆ ಇರ್ಬೋದು, ಕ್ಯಾನ್ಸರ್, ಇದೆಲ್ಲ ಒಂದು ರೀತಿ ರೆಗ್ಯುಲರ್ BP ಇರ್ಬೋದು. ಹಿಂದಿನ ಕಾಲದವ್ರಿಗೆ ಬ್ಲಡ್ ಶುಗರ್ ಅಂದರೆ ಏನೂ ಗೊತ್ತಿಲ್ಲ, ಬ್ಲಡ್ ಪ್ರೆಷರ್ ಅಂದರೆ ಏನೂ ಗೊತ್ತಿಲ್ಲ. ಇವತ್ತು ಎಷ್ಟೊಂದು ಸಾಧನಗಳನ್ನು ಮನೇಲಿ ಇಟ್ಕೊಳ್ಬೇಕಾಗತ್ತೆ, ಯಾವಾಗ ಏನಾಗ್ಬಿಡುತ್ತೋ ಅಂತ ಹೇಳಿ. ಅಂದರೆ ಮನುಷ್ಯನ ದೇಹದ ಸ್ಥಿತಿ ಒಂದು ರೀತಿ ಬಹಳಷ್ಟು ನಾಜೂಕಾಗಿದೆ. ಅದಕ್ಕೆ ಒಂದು ನಮ್ಮ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡ್ಕೋಬೇಕು. ಅದು ಬಹಳ ಜನಕ್ಕೆ ಗೊತ್ತಿದೆ. ಈಗ ನಾವು ಓವರ್ ವೆಯ್ಟ್ ಇದ್ದೀವಿ, ನಾವು ನಮ್ಮ ವೆಯ್ಟ್ನ ಕಡಿಮೆ ಮಾಡಬೇಕು. ನಮ್ಮ ದೇಹದಲ್ಲಿ ಯಾವುದೋ ಒಂದು ನ್ಯೂನತೆ ಇದೆ, ಅದಕ್ಕೆ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಇಂಥದ್ದೇ ಆಹಾರ ತೊಗೋಬೇಕು. ಆದರೆ ಅದನ್ನು ತೊಗೊಳ್ಳಿಕ್ಕೆ ನಾವು ಮನಸ್ಸು ಮಾಡ್ತೀವಿ. ಬಟ್ ಆದರೆ 2 ದಿವಸ ಆದಮೇಲೆ ಮತ್ತೆ ಮನಸ್ಸಿನ ಸ್ಥಿತಿಯಲ್ಲಿ ಸ್ವಲ್ಪ ಲೇಸಿನೆಸ್ ಬರುತ್ತೆ. ಇಲ್ಲಿ ಮನಸ್ಸಿನ ಸ್ಥಿತಿಯನ್ನು ಎಷ್ಟು ನಾವು ದೃಢೀಕರಣ ಮಾಡ್ಕೊಳ್ತಾ ಹೋಗ್ತೀವಿ, ಡಿಟರ್ಮಿನೇಷನ್ ಪವರ್ ಅಂತ ಇನ್ನೊಂದು ಶಬ್ದದಲ್ಲಿ ಹೇಳ್ಬೋದು. ಆ ದೃಢತೆ ಎಷ್ಟಿರುತ್ತೋ ಅಷ್ಟು ನೀವು ಡಿಸಿಪ್ಲಿನ ಅಪ್ಲೈ ಮಾಡ್ಕೋತೀವಿ. ಕೆಲವರು ನಾವೇನು ಮಾಡೋದು, ಒಂದು ಪಾರ್ಟಿಗೆ ಹೋಗಿದ್ವಿ, ಅವರು ಫೋರ್ಸ್ ಮಾಡಿದ್ರು ಅದಕ್ಕೆ ತಿಂದ್ಬಿಟ್ವಿ, ಇಲ್ಲ ಅವರು ಭಾಳ ಪ್ರೀತಿಯಿಂದ ಕೊಟ್ಟರು ಅದಕ್ಕೆ ತಿಂದ್ಬಿಟ್ವಿ, ಬಹಳ ಒಳ್ಳೆಯದು. ಆದರೆ ಎಷ್ಟು ತೊಗೊಳ್ತಾ ಇದ್ದೀರಾ, ಅದು ನನ್ನ ದೇಹಕ್ಕೆ ಪರಿಣಾಮ ಏನು ಬೀರುತ್ತೆ? ಸೊ ಇಲ್ಲಿ ಬಹಳಷ್ಟು ಶಿಸ್ತಿನ ಒಂದು ಕೊರತೆ ಇದೆ ಅಂತ ನನಗನ್ಸುತ್ತೆ ಇವತ್ತಿನ ಸಮಾಜದ ಜೀವನ ಶೈಲಿಯಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಹರಿಬರಿಯಲ್ಲಿ ಎದ್ದೊಳ್ತೀವಿ, ಬಹಳ ಒಂದು ಉದ್ವೇಗ. ಅಡುಗೆ ಮಾಡುವಂಥ ಸಮಯದಲ್ಲಿ ಹೆಚ್ಚಾಗಿ ಬಹಳ ಜನ ಇವತ್ತಿನ ಜೀವನದಲ್ಲಿ ಹೊರಗಡೆನೇ ಊಟ ಮಾಡ್ತಾರೆ ಅನಿಸುತ್ತೆ. ಮನೆಯಲ್ಲಿ ಅಡುಗೆ ಮಾಡೋದು ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಲ್ಲ ರೆಡಿಮೇಡಾಗಿ ಪ್ಯಾಕ್ಡ್ ಫುಡ್ ಬಂದುಬಿಡ್ತದೆ. ಅನಿವಾರ್ಯತೆ ಅದು ಬೇರೆ ವಿಷಯ. ಆದರೆ ರಾಜಯೋಗದ ಶಿಕ್ಷಣದಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ನಾವೇನು ಆಹಾರ ಊಟ ಮಾಡ್ತೀವಿ ಅದನ್ನು ನಾವೇ ತಯಾರು ಮಾಡಿದಾಗ ಶುದ್ಧವಾಗಿ, ಶುದ್ಧ ಸಂಕಲ್ಪದಿಂದ, ಶುಭ ಸಂಕಲ್ಪದಿಂದ, ಪ್ರಭುವಿನ ನೆನಪಿನಿಂದ ನೀವು ಮಾಡಿದಾಗ ಆ ಆಹಾರದಲ್ಲಿ ಬಹಳ ಒಳ್ಳೆ ವೈಬ್ರೇಷನ್ ತುಂಬುತ್ತೆ. ಅದು ನಿಮ್ಮ ದೇಹದಲ್ಲಿ ಹೋದಾಗ ದೇಹದ ಒಂದೊಂದು ಕಣಗಳಿಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದೇ ರಕ್ತದ ಮೂಲಕ ಎನರ್ಜಿ ಫಾರ್ಮೇಷನ್ ಆಗಿ ನಮ್ಮ ಬ್ರೈನ್ಗೆ ಹೋದಾಗ ನಿಮ್ಮ ಒಂದು ಮೆದುಳಿನಿಂದ ಯಾವ ಒಂದು ಪ್ರಕಂಪನಗಳು ಹರಡುತ್ತೆ ಅದೂ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ಪ್ರಸಾದಕ್ಕೂ ಆರ್ಡಿನರಿ ಫುಡ್ಗೂ ಡಿಫ್ರೆನ್ಸ್. ಸೊ ಇವತ್ತಿನ ಹೆಲ್ತನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಸಂರಕ್ಷಣೆ ಮಾಡ್ಕೋಬೇಕು ಅಂದರೆ ಬೇಸಿಕ್ಕಾಗಿ ನಮ್ಮ ಆಹಾರ ಪದ್ಧತಿಯನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಚೇಂಜ್ ಅಂತಂದರೆ ನಾವು ತಿನ್ನಬೇಕು, ನಿಜನೇ, ಇದೇನು ಬೇಕು ಅದನ್ನು ಶರೀರಕ್ಕೆ ಒದಗಿಸ್ಕೋಬೇಕು. ಬಟ್ ಅದರಲ್ಲಿ ಆಹಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕು. 2ನೇದು ಮಾಡುವಂಥ ವಿಧಾನ. 3ನೇದು ಶಾರೀರಿಕ ಕ್ರಿಯೆ ಏನಿದೆ. ಹೆಚ್ಚಾಗಿ ನಾವಿವಾಗ ಬಹಳ ಜನ ನೋಡಿ, ಮನೇಲಿರುವಂಥ ಲೇಡೀಸು ಆ ಟಿ ವಿ ಮುಂದೆ ಕೂತ್ಕೊಂಡಾಗ ಗಂಟೆ ಕೂತ್ಕೊಳ್ತಾರೆ. ಹೌದು. ಸಮಯನೇ ಗೊತ್ತಾಗೋದಿಲ್ಲ.
ಸೊ ಈ ದೇಹಕ್ಕೂ ಸಹ ಕೆಲವೊಂದು ಚಟುವಟಿಕೆಗಳು ವ್ಯಾಯಾಮ ಬೇಕಾಗತ್ತೆ. ಇಲ್ಲಿ ಯೋಗ ಎನ್ನುವಂಥದ್ದು ಹಲವಾರು ಜನ ಕೇವಲ ಶಾರೀರಿಕ ವ್ಯಾಯಾಮಕ್ಕೆ ಸೀಮಿತವಾಗಿರುವಂಥದ್ದು ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಆದರೆ ಇಲ್ಲಿ ಶಾರೀರಿಕ ಕ್ರಿಯೆ ಜೊತೆಗೆ ಶಾರೀರಿಕ ವ್ಯಾಯಾಮದ ಜೊತೆಗೆ ಮನಸ್ಸಿಗೂ ಹಿತಚಿಂತನೆಯನ್ನು ಪ್ರತಿದಿನ ಕೊಡ್ತಾ ಇರಬೇಕು. ಹೇಗೆ ದೇಹಕ್ಕೆ ನೀವು ಊಟ ಕೊಟ್ಟಿಲ್ಲ ಅಂದರೆ ಕ್ರಮೇಣವಾಗಿ ಅದು ನಿರ್ಬಲವಾಗುತ್ತೆ. ಹೌದು. ಯಾವುದು ಬೇಕಾಗುತ್ತೆ ಅದು ದೇಹದಲ್ಲಿ ಇರುವಂಥ ಅಂಶಗಳನ್ನು ತಗೊಳ್ತಾ ಆವಾಗ ಅದು ಖಾಲಿಯಾಗಿದ ತಕ್ಷಣ ಮತ್ತೆ ನಮಗೆ ಹಸುವಾಗುತ್ತೆ. ಅದಕ್ಕೆ ಪೂರಕವಾಗಿ ಯಾವುದು ವಿಟಮಿನ್ ಫುಡ್ ಅಂತ ಹೇಳ್ತಾರೆ, ಪೌಷ್ಟಿಕಾಂಶ ಅಂತ ಹೇಳ್ತಾರೆ, ಹೀಗೆ ಅನೇಕ ರೂಪದಲ್ಲಿ ನಾವು ದೇಹಕ್ಕೆ ಒದಗಿಸುವಂಥ ಆಹಾರ ಏನಿದೆ ಅದನ್ನು ಸರಿಯಾದ ಸಮಯದಲ್ಲಿ ಒದಗಿಸಲಿಲ್ಲ ಅಂತ ತಿಳ್ಕೊಳ್ಳಿ. ಆಗಲೂ ಸಹ ನಮ್ಮ ದೇಹ ಒಂದು ರೀತಿ ನಿರ್ಬಲವಾಗುತ್ತೆ. ಯಾವುದೇ ಕಾಯಿಲೆಗೆ ನಿಶ್ಶಕ್ತತೆಯೇ ಕಾರಣ. ಈಗ ಈ ವೈರಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಕೆಲವ್ರಿಗೆ ಎಫೆಕ್ಟ್ ಆಯಿತು, ಕೆಲವ್ರಿಗೆ ಆಗಲಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ ಡಾಕ್ಟರ್ಸ್ ಇದನ್ನು ಹೇಳಿದ್ರಲ್ಲ, ಇಮ್ಯುನಿಟಿ ಸಿಸ್ಟಮ್ ಈಸ್ ಫೇಲ್ಡ್ ಅಂತ. ಇಮ್ಯುನಿಟಿ ಸಿಸ್ಟಮ್ ಅಂದರೆ ಅರ್ಥ ಏನು ಅಂದರೆ ನಮ್ಮ ಬಾಡಿನಲ್ಲಿ ಫೈಟಿಂಗ್ ಕೆಪಾಸಿಟಿ ಇಲ್ಲ ಅಂತ. ಇವತ್ತು ನಾವು ನೋಡ್ತೀವಿ ದೇಹದಲ್ಲಿ ಕೆಲವರು ಬಹಳ ಒಳ್ಳೆಯ ಆಹಾರ ತಗೊಳ್ತಾರೆ, ಹೌದು, ಅವರಿಗೆ ಯಾವುದೇ ರೀತಿ ಕೊರತೆಯೂ ಇಲ್ಲ. ಆದರೂ ಸಹ ತಗೊಳ್ಳುವಂಥ ಆಹಾರ ಪಚನ ಆಗೋದಿಲ್ಲ. ಆ ಆಹಾರವನ್ನು ತಗೊಂಡ ನಂತರ ಅದರಿಂದ ಶಕ್ತಿ ಸಿಗಲ್ಲ. ಕೆಲವರಿಗೆ ತಿನ್ನಲಿಕ್ಕೂ ಆಗೋದಿಲ್ಲ. ಯಾಕೆ ಅಂದರೆ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಬ್ಲಾಕೇಜಸ್. ಆ ಮನಸ್ಸಿನ ಒಂದು ಬ್ಲಾಕೇಜಸ್ನ ಯಾವಾಗ ರಿಲೀಸ್ ಮಾಡ್ತೀವಿ ಆಗಲೇ ಫಿಸಿಕಲ್ ಬಾಡಿನಲ್ಲೂ ಸಹ ಗ್ಲ್ಯಾಂಡ್ಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸಣ್ಣ ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಯಾವುದೋ ಕಾರಣ ನಿಮಗೆ ದುಃಖ ಆಯಿತು, ಅಳು ಬಂತು. ಅಳು ಬಂದ ತಕ್ಷಣವೇ ಕಣ್ಣಲ್ಲಿ ನೀರು ಬರುತ್ತೆ. ಆ ವ್ಯಕ್ತಿ ಜೊತೆ ಮಾತಾಡಲಿಕ್ಕೆ ಶುರು ಮಾಡಿ ಗಂಟ್ಲು ಹಿಡ್ಕೊಳ್ಳುತ್ತೆ, ಮಾತಾಡಲಿಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದರೆ ಗಂಟ್ಲು ಯಾವಾಗ ಹಿಡ್ಕೊಳ್ಳುತ್ತೆ ಅಲ್ಲಿನ ಒಂದು ಗ್ಲ್ಯಾಂಡ್ಸ್ ಹಾರ್ಮೋನ್ಸ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಇದು ದೇಹದ ಮೇಲೆ ಪರಿಣಾಮ ಆಯಿತು. ಆದರೆ ವಾಸ್ತವಿಕವಾಗಿ ನಿಮ್ಗೆ ಯಾರೂ ಹೊಡಿಲಿಲ್ಲ, ಬಡಿಲಿಲ್ಲ, ಏನೂ ಮಾಡಲಿಲ್ಲ. ನಿಮ್ಮ ಮನಸ್ಸಿಗೆ ಯಾವುದೋ ವಿಚಾರದಿಂದ ದುಃಖ ಆಯ್ತು ಅಷ್ಟೇ. ಹೌದು. ನೋಡಿ, ಆ ದುಃಖದ ಫೀಲಿಂಗ್ ಸಂಕಲ್ಪ ವಿಚಾರದಲ್ಲಿ ಬಂದ ತಕ್ಷಣವೇ ನಮ್ಮ ಇಡೀ ದೇಹದ ಒಂದು ಪ್ರತಿಯೊಂದು ಅಂಗಾಂಗಗಳಿಗೆ ಎಫೆಕ್ಟ್ ಆಗುತ್ತೆ. ಹೌದು. ಆದ್ದರಿಂದನೇ ರಾಜಯೋಗದ ಒಂದು ಶಿಕ್ಷಣದಲ್ಲಿ ನಾವು ಶಾರೀರಿಕವಾದಂತಹ ಶಿಸ್ತನ್ನು, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದೇಳುವಂಥ ಮೊದಲನೇ ಶಿಸ್ತನ್ನು ಪಾಲನೆ ಮಾಡ್ತೀವಿ. ಅಮೃತ ವೇಳೆ ಅಂದರೆ 4 ಗಂಟೆಗೆ. ಆ ಸಮಯದಲ್ಲಿ ಎದ್ದು ಮೊದಲನೇ ವಿಚಾರ ಒಂದು ಸುಪ್ರಭಾತ, ಪರಮಾತ್ಮನ ಜೊತೆ ಸಂಭಾಷಣೆ, ಗುಡ್ ಮಾರ್ನಿಂಗ್ ಗಾಡ್ಗೆ ಹೇಳ್ತೀವಿ. ಯಾಕೆ ಅಂದರೆ ಯಾಕೆ ಗಾಡ್ಗೆ ಹೇಳಬೇಕು? ನಮ್ಮ ಮನೇಲಿರುವಂಥ ತಂದೆ ತಾಯಿಗಳಿಗೂ ಹೇಳಬೇಕು, ಎಲ್ಲರಿಗೂ ಹೇಳಬೇಕು, ನಿಜನೇ. ಆದರೆ ಪರಮಾತ್ಮ ಎನ್ನುವಂಥನು ಒಂದು ಸದಾ ಪಾಸಿಟಿವ್ ಎನರ್ಜಿ ಅಂತ ಹಿಂದೆನೂ ಹೇಳಿದ್ದೆ. ಸೊ ಫಸ್ಟ್ ನಮ್ಮ ಕಮ್ಯುನಿಕೇಷನ್ ಅವ್ರ ಜೊತೆ ಇದ್ದಾಗ ನಮ್ಗೆ ಆ ಎನರ್ಜಿ ನಮ್ಮ ಜೊತೆಯಲ್ಲಿ ಫಿಲಪ್ ಆಗುತ್ತೆ. ಸೊ ದ ಬಿಗಿನಿಂಗ್ ಹೇಳ್ತಾರಲ್ಲ, ಆದಿಯಲ್ಲಿ ಯಾವುದು ಚೆನ್ನಾಗಿ ಮಾಡ್ತೀವೋ ಅಂತ್ಯದಲ್ಲೂ ಚೆನ್ನಾಗಾಗುತ್ತೆ. ಸೊ ದ ಡೇ ಬಿಗಿನ್ಸ್ ವಿತ್ ಪ್ಯೂರ್ ಥಾಟ್, ಗುಡ್ ಥಾಟ್, ಹ್ಯಾಪಿ ಥಾಟ್. ಅಂದರೆ ಇಡೀ ದಿನದಲ್ಲೂ ಸಹ ನಾವು ಅದನ್ನು ಕ್ಯಾರಿ ಮಾಡ್ತೀವಿ. ಇದು ಭಾರತದ ಸಂಪ್ರದಾಯದಲ್ಲಿ ಭಾಳ ಜನ ಸಾಮಾನ್ಯವಾಗಿ ತಿಳ್ಕೊಳ್ತಾರೆ, ಅಥವಾ ಮನೇಲಿರೋ ಹಿರಿಯರು ಹೇಳ್ತಾರೆ. ಏನಾದರೂ ಇಡೀ ದಿನ ಎಡವಟ್ಟಾಗ್ತಾ ಇದೆ, ಏನು ಮಾಡೋದು ಸರಿ ಹೋಗ್ತಾ ಇಲ್ಲ ಅಂದಾಗ ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡಿ ಎದ್ದೆ ಅಂತಾರೆ. ಹೌದು, ಇದು ಸಾಮಾನ್ಯವಾದ ಮಾತು. ಅಥವಾ ಏನು ಯೋಚನೆ ಮಾಡಿ ಎದ್ದೆ, ಅಥವಾ ಎಡಗಡೆ ಎದ್ದುಬಿಟ್ಯಾ ಅಂತ ಹೇಳ್ತಾರೆ. ಅಂದ್ರೇನು, ಎಲ್ಲೋ ಒಂದು ಕಡೆ ಬೆಳಿಗ್ಗೆ ಉದಯದ ಸಮಯ, ಒಂದು ದಿನದ ಆರಂಭದ ಸಮಯ ಏನಿದೆ ಅದು ನಮ್ಮ ಪ್ರತಿದಿನ ನೋಡಿ, ನಾವು ಆ್ಯಕ್ಚುಲಾಗಿ ಪ್ರತಿದಿನ ಸಾಯ್ತೀವಿ, ಪ್ರತಿದಿನ ಬದುಕ್ತೀವಿ. ರಾತ್ರಿ ಮಲಗಬೇಕಾದ್ರೆ ಜಗತ್ತೇ ನಮಗೋಸ್ಕರ ಸತ್ತಂಗಿರುತ್ತೆ. ಆ ಬೆಳಿಗ್ಗೆ ಎದ್ದೇಳುವಾಗ ನಮಗೊಂದು ಹೊಸ ಜೀವನ. ಅದು ಹೊಸ ಜೀವನ ಅಂತಂದರೆ ನಾನು ಹೊಸದಾಗಿ ಕಣ್ ತೆಗೆದು ಈ ಜಗತ್ತನ್ನು ನೋಡ್ತಾ ಇದ್ದೇನೆ. ಆದ್ದರಿಂದ ಆ ಒಂದು ಆರಂಭದ ಸಮಯದಲ್ಲಿ ನಾನು ಯಾವ ವಿಚಾರವನ್ನು ತಗೊಂಡು ಎದ್ದೇಳ್ತೀನಿ ಅದು ಇಡೀ ದಿನ ನಮಗೊಂದು ಸ್ಫೂರ್ತಿ. ಹೌದು. ಆನಂತರ ಬೆಳಿಗ್ಗೆ ನಾವು ಶಾರೀರಿಕವಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೀವಿ, ಸ್ನಾನ ಮಾಡ್ತೀವಿ. ನಂತರ ಪರಮಾತ್ಮನ ಮಹಾವಾಕ್ಯಗಳನ್ನು ಕೇಳ್ತೀವಿ. ಯಾಕೆ ಅಂದರೆ ಹೇಗೆ ದೇಹಕ್ಕೆ ಆಹಾರ ಕೊಟ್ಟಾಗ ಶಕ್ತಿ ಬರುತ್ತೋ ಹಾಗೆ ಮನಸ್ಸಿಗೂ ಸಹ ಒಂದು ಶುದ್ಧ ಚಿಂತನೆಯನ್ನು ಪ್ರತಿನಿತ್ಯ ಸ್ವಲ್ಪ ಸಮಯ ಆದರೂ ಕೊಡಬೇಕು. ನೀವು ಮನಸ್ಸು ಅಂದ ತಕ್ಷಣ ನನಗೊಂದು ನೆನಪಾಯಿತು.
ನಾನು ಯಾವಾಗ ನಿಮ್ಮ ಸಂಸ್ಥೆಯನ್ನು ಭೇಟಿ ಮಾಡಿದೆ, ನಿಮ್ಮ ಒಂದು ಕೈಪಿಡಿ ನೋಡಿದೆ, ಅದರಲ್ಲಿ ನಿಮ್ಮ ಪೂರ್ವ ಸಂಚಾಲಕರಾಗಿದ್ದಂತಹ, ಇನ್ಚಾರ್ಜ್ ಆಗಿದ್ದಂತಹ ದಾದಿ ಜಾನಕಿ ಅವ್ರ ಬಗ್ಗೆ ಕೊಟ್ಟಿದ್ದರು. ಅದರಲ್ಲಿ ತಿಳಿಸ್ಕೊಡ್ಲಾಗಿತ್ತು ಮೋಸ್ಟ್ ಸ್ಟೇಬಲ್ ಮೈಂಡ್ ಇನ್ ದ ವರ್ಲ್ಡ್ ಅಂತ ಹೇಳಿ ದಾದಿಜಿಯವರು ಒಂದು ಅವಾರ್ಡನ್ನು ತೆಗೆದುಕೊಂಡಿದ್ದಾರೆ. ಟೆಕ್ಸಾಸ್ ಯೂನಿವರ್ಸಿಟಿಯವರು ಅವ್ರಿಗೆ ಆ ಅವಾರ್ಡನ್ನು ಕೊಟ್ಟಿದ್ದಾರೆ. ಅಂದರೆ ಮಾನಸಿಕ ಸ್ಥಿತಿಯ ಮೇಲೆ ರಾಜಯೋಗ ಇಷ್ಟೊಂದು ಪ್ರಭಾವಶಾಲಿ ಆಗಿದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನೋಡಿ, ದಾದಿ ಜಾನಕಿಜಿಯವರ ಒಂದು ಜೀವನ ಶೈಲಿ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಅಬೌಟ್ ದಿ ಪಾಸಿಟಿವ್ ಥಾಟ್ಸ್, ಜ್ಞಾನದ ಚಿಂತನೆಯ ಆಳದಲ್ಲಿ ಹೋಗುವಂಥ ಅಭ್ಯಾಸ. ಇದರಿಂದ ಅವರ ಮನಸ್ಸಲ್ಲಿ ವ್ಯರ್ಥ ವಿಚಾರ, ವ್ಯರ್ಥ ಅಥವಾ ಪರಚಿಂತನೆ ಇದು ಅಬ್ಸಲ್ಯೂಟ್ಲಿ ಝೀರೋ ಅಂತ ಹೇಳ್ಬೋದು. ಈಗ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ವಿಚಾರ ಮಾಡ್ತೀವಿ. ಇಡೀ ದಿನದಲ್ಲಿ ನಾವು ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಅಂತ ನಮಗೆ ನಾವೇನೇ ಅವಲೋಕನ ಮಾಡಿಕೊಂಡಾಗ ಗೊತ್ತಿಲ್ಲದೇನು ಅವ್ರು ಏನು ಮಾಡಿದ್ರಲ್ಲ ನೋಡಿ, ಅದು ಸರಿ ಮಾಡಲಿಲ್ಲ, ನಾಟ್ ಕನೆಕ್ಟೆಡ್, ಸ್ಟಿಲ್ ನಮ್ಮ ಮನಸ್ಸಲ್ಲಿ ವಿಚಾರ ಬರುತ್ತಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಸರಿ ಇಲ್ಲ, ಅವ್ರು ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು. ನಿಮಗೆ ಕೇಳಿದಾಗ ಹೇಳಿ, ನಿಮಗೆ ಅದರ ಸಂಬಂಧ ಇದ್ದರೆ ಹೇಳಿ, ಇಲ್ಲದೇ ಇದ್ದರೆ ಆ ವಿಚಾರ ನಾವೇನು ಮಾಡಿದ್ವಿ ಅದು ವ್ಯರ್ಥನೇ. ಹೌದು. ಹೀಗೆ ನೋಡಿದಾಗ ನಾವು ಎಷ್ಟೋ ವಿಚಾರಗಳನ್ನು ಬೇರೆಯವರ ಬಗ್ಗೆ ಚಿಂತನೆ ಮಾಡ್ತೀವಿ, ಬೇರೆಯವ್ರ ಬಗ್ಗೆ ಬೇಡದೇ ಇರೋ ಒಂದು ಸಂಕಲ್ಪ ಮಾಡ್ತೀವಿ, ಅಥವಾ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ನಾವು ಅವ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಈ ಥರ ನಿಮಗೆ ಗೊತ್ತಾ, ಅವರ ಮನೇಲಿ ಹಿಂಗಾಯಿತು ಹಾಗಾಯಿತು ಅಂಥೇಳಿ. ಇದು ನಮ್ಮ ವಿಚಾರ ಶಕ್ತಿಯನ್ನು ವ್ಯರ್ಥವಾಗಿ ಉಪಯೋಗ ಮಾಡ್ತಾಯಿದ್ದೀವಿ. ದಾದೀಜಿಯವರ ಅನುಭವದಲ್ಲಿ ಹೇಗೆ ಮೆಡಿಟೇಷನ್ ಮೇಡ್ ಹರ್ ಮೋಸ್ಟ್ ಸ್ಟೇಬಲ್ ಮೈಂಡ್ ಇನ್ ದ ವರ್ಲ್ಡ್ ಅಂತಂದರೆ, ಅವರು ಹೇಳ್ತಾರೆ, ನಾನು ಯಾವತ್ತೂ ಸಹ ಯಾರ ಬಗ್ಗೆ ಯೋಚನೆಯೇ ಮಾಡೋದಿಲ್ಲ, ಅಂದರೆ ನೆಗೆಟಿವ್ ಆಗಿ, ವ್ಯರ್ಥವಾಗಿ. ಯಾವುದು ಬೇಕೋ ಅದು ಮಾತ್ರ ಯೋಚನೆ ಮಾಡ್ತೀನಿ, ಮಿಕ್ಕಿದ ಸಮಯದಲ್ಲಿ ಜ್ಞಾನದ ಚಿಂತನೆಯಲ್ಲಿ ಮನಸ್ಸನ್ನು ಎಂಗೇಜ್ ಮಾಡುತ್ತೀನಿ. ಇದರಲ್ಲಿ ಮನಸ್ಸಿಗೆ ನಾವು ಬಹಳ ಶುದ್ಧ ಸಂಕಲ್ಪದ ಶಕ್ತಿಯನ್ನು ಒದಗಿಸ್ತಾ ಇರೋದ್ರಿಂದ ಮನಸ್ಸು ಬಹಳ ಶಕ್ತಿಶಾಲಿಯಾಗುತ್ತೆ. ಸ್ಟೇಬಲ್ ಮೈಂಡ್ ಅಂದರೆ ಅರ್ಥ ಏನು? ಯಾವುದೇ ಪರಿಸ್ಥಿತಿಯಲ್ಲಿ ಮನಸ್ಸಲ್ಲಿ ಏರ್ಪೇರಾಗೋದಿಲ್ಲ, ಮನಸ್ಸಲ್ಲಿ ಉದ್ವೇಗ ಆಗಲಿ ಉದಾಸೀನ ಆಗಲಿ, ಎದರ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್, ಉದ್ವೇಗ ಅಂದರೆ ರೈಸ್ ಆಗೋದು, ಉದಾಸೀನ ಅಂದರೆ ಏನೂ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಎರಡರಿಂದನೂ ಮುಕ್ತ ಆಗುತ್ತೆ. ಯಾಕೆಂದರೆ ಮನಸ್ಸು ಯಾವುದೇ ಒಂದು ವಿಪರೀತ ಪರಿಸ್ಥಿತಿಗಳಲ್ಲಿ ತನ್ನನ್ನು ತಾನು ಸುರಕ್ಷಿತವಾಗಿಟ್ಕೊಳುತ್ತೆ. ಇದು ರಾಜಯೋಗ ಮೆಡಿಟೇಷನಿಂದ ಸಾಧ್ಯ. ಅದಕ್ಕೆ ಪೂರ್ವವಾಗಿ ನಾವು ಈ ಶಿಸ್ತನ್ನು ಉಪಯೋಗಿಸ್ಬೇಕು. ಯಾಕೆಂದರೆ ನಮ್ಮ ಆಹಾರ ಶುದ್ಧಿ ಇದನ್ನು ನಾವು ಬಹಳ ಅತಿ ಮುಖ್ಯವಾದಂತಹ ಒಂದು ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಏಕೆಂದರೆ ಎಂಥ ಆಹಾರನೂ ಅಂಥ ಮನಸ್ಸು ಅಂತ ಹೇಳ್ತೀವಿ. ಜೈಸ ಅನ್ನ ವಯಸ್ಸ ಮನ್, ಜೈಸ ಪಾನಿ ವಯಸ್ಸ ವಾಣಿ ಅಂತ ಹೇಳ್ತಾರಲ್ಲ. ಸೊ ಅನ್ನಶುದ್ಧಿ ಯಾರು ಪ್ರಿಪೇರ್ ಮಾಡ್ತಾರೆ ಅವ್ರ ವಿಚಾರಧಾರೆ ನಮಗೆ ಎಫೆಕ್ಟ್ ಆಗುತ್ತೆ. ಇದು ಬಹಳ ಒಂದು ಆಳವಾದ ವಿಷಯ ಅಂತ ತಿಳ್ಕೊತೀನಿ. ಯಾಕೆಂದರೆ ಯಾವ ವಿಚಾರದಿಂದ ಆಹಾರವನ್ನು ತೊಗೊಂಡು ಬರ್ತೀವಿ, ಅದನ್ನು ತೊಗೊಂಡು ಬರುವಂಥವ್ರು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿರ್ತಾರೆ ಅದು ಸಹ ಕೌಂಟ್ ಆಗುತ್ತೆ. ಬಟ್ ಬೇಸಿಕ್ಕಾಗಿ ನಾವು ಏನು ಆಹಾರ ತೊಗೊಳ್ತೀವಿ ಅದನ್ನು ಪರಮಾತ್ಮ ಇವತ್ತು ನನಗೆ ಈ ಆಹಾರವನ್ನು ಕೊಟ್ಟಿದ್ದಾನೆ, ಇದು ಪ್ರಭು ಪ್ರಸಾದ, ಅವನ ನೆನಪಲ್ಲಿ ನಾನು ಸ್ವೀಕಾರ ಮಾಡಬೇಕು, ಇದೊಂದಾದರೂ ಸಂಕಲ್ಪ ಮಾಡ್ಬೋದು. ಯಾರೇ ಆಗಲಿ ಮನೆಯಲ್ಲಿ ಇದು ಒಂದು ಸಂಕಲ್ಪ ಮಾಡಿ ಅದನ್ನು ಶುದ್ಧವಾದ ಪ್ರೀತಿಯಿಂದ ಈ ದೇಹಕ್ಕೆ ನಾನು ಪ್ರಸಾದ ಕೊಡ್ತಾಯಿದ್ದೀನಿ, ಆಸಕ್ತಿಯಿಂದ ಅಲ್ಲ. ಈಗ ನೋಡಿ, ಊಟ ಮಾಡುವಂಥ ಸಮಯದಲ್ಲೂ ಕೆಲವರು ಇಂಥದ್ದೇ ಬೇಕು, ಅಂಥದ್ದೇ ಬೇಕು, ಇದಿರಬೇಕು, ಅದು ಬಹಳ ಒಂಥರ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಇದು ಸರಿ ಇಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಹ ಮಾಡಿದವ್ರಿಗೆ ಬೇಸರ ಮಾಡಿಸೋದು, ಅಂಥ ಒಂದು ಮನೋಸ್ಥಿತಿಯಿಂದ ಆಹಾರ ತಗೊಳ್ತೀರಾ ಅಂದರೆ ಅದೇ ವೈಬ್ರೇಷನ್ ಮನಸ್ಸಿಗೆ ಮತ್ತೆ ಎಫೆಕ್ಟ್ ಆಗುತ್ತೆ. ಅದರಿಂದ ಮೆಡಿಟೇಷನಲ್ಲಿ ಈ ಶಿಕ್ಷಣದಲ್ಲಿ ಒಂದು ಆಹಾರದ ಶುದ್ಧಿ, ಎರಡನೇದು ಬೆಳಿಗ್ಗೆ ಎದ್ದು ಪರಮಾತ್ಮನ ಚಿಂತನೆಯಲ್ಲಿ ಕೂತ್ಕೊಳ್ಳುವಂಥದ್ದು. ಆ ನಂತರ ಇಡೀ ದಿನ ನಾವು ಕರ್ಮ ಮಾಡಬೇಕಾದರೂ ನಾವು ಮನಸ್ಸಿಗೆ ಒಂದು ಕೆಲಸ ಕೊಟ್ಟಿರ್ತೀವಿ. ನೀವು ಆಫೀಸಲ್ಲಿ ಕೆಲಸ ಮಾಡ್ಬೋದು, ಮನೆಯಲ್ಲಿ ಯಾವುದಾದ್ರೂ ಕೆಲಸ ಮಾಡ್ಬೋದು, ಅಥವಾ ಯಾವುದೋ ಕಂಪನಿಯಲ್ಲಿ ನೀವು ಲೀಡರ್ ಆಗಿರ್ಬೋದು. ಯಾವುದೇ ವೃತ್ತಿ ಮಾಡ್ತಾಯಿರಿ, ವೃತ್ತಿ ಯಾವುದೇ ಮಾಡ್ತಾಯಿದ್ರೂ ಸಹ ಮನಸ್ಸಿನಲ್ಲಿ ಪರಮಾತ್ಮನ ಚಿಂತನೆ ಜೊತೆ ಜ್ಞಾನದ ಚಿಂತನೆಯನ್ನು ಮಾಡುವಂತಹ ಅಭ್ಯಾಸ ಎಷ್ಟು ಸಾಧ್ಯನೋ ಅಷ್ಟು. ಆಗೇನಾಗುತ್ತೆ ಅಂತಂದರೆ
ನೀವು ಯಾವ ಕಾರ್ಯಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದೀರಾ, ನಿಮ್ಮ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಅವರ ಬಗ್ಗೆ ನಮಗೆ ವ್ಯರ್ಥ ಚಿಂತನೆ ಬರಲ್ಲ. ಕೆಲಸ ಮಾಡಬೇಕು. ಕರ್ಮಯೋಗ ಅಂತೇಳಿ ರಾಜಯೋಗಕ್ಕೆ ಇನ್ನೊಂದು ಮಾತು ಅಥವಾ ಶಬ್ದ ಕರ್ಮಯೋಗ. ಕರ್ಮನೇ ಯೋಗ ಅಲ್ಲ ನೋಡಿ. ಹಲವರು ಈ ರೀತಿ ತಿಳ್ಕೊಳ್ತಾರೆ, ವರ್ಕ್ ಈಸ್ ವರ್ಷಿಪ್ ಅಂಥೇಳಿ. ಕೆಲಸ ಮಾಡದೇ ಇರಬಾರ್ದು, ಬ್ಯುಸಿ ಇರಬೇಕು. ಆದರೆ ಇಲ್ಲಿ ಪರಮಾತ್ಮ ಹೇಳಿಕೊಡುವಂಥ ಶಿಕ್ಷಣದಲ್ಲಿ ಕರ್ಮದ ಜೊತೆ ಯೋಗನೂ ಇರಬೇಕು. ಕರ್ಮನೇ ಯೋಗ ಅಲ್ಲ. ಆ ಕರ್ಮದಲ್ಲಿ ಶುದ್ಧೀಕರಣ ಇದ್ದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಹೆಲ್ತ್ ಆಗಿ ಇರ್ತದೆ. ಹಲವಾರು ಬಾರಿ ನಾವು ನೋಡಿ, ಕೆಲವರು ಯಾವುದೇ ರೀತಿ ಅಶುದ್ಧ ಆಹಾರ ತಗೊಳ್ಳೋದಿಲ್ಲ, ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಏನೋ ಕಾಯಿಲೆ ಕಸಾಲೆ ಬಂದಾಗ ಏನು ಹೇಳ್ತೀವಿ, ಇದು ಯಾವುದೋ ಕರ್ಮನಪ್ಪ, ನಾನಂತೂ ಈ ಜನ್ಮದಲ್ಲಿ ಯಾರಿಗೂ ದುಃಖ ಕೊಟ್ಟಿಲ್ಲ ಅಂತಾರೆ. ಆ ಕಾರಣದಿಂದ ಕರ್ಮಶುದ್ಧಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಬಹಳ ಮುಖ್ಯವಾದ ಮಾತು. ಇದನ್ನು ಭಾರತದಲ್ಲಿ ಗರುಡ ಪುರಾಣದಲ್ಲಿ ಬರೆದಿದ್ದಾರೆ. ಹೇಗೆ ಯಾವ ಇಂದ್ರಿಯದಿಂದ ಏನು ಕರ್ಮ ಮಾಡ್ತಿರೋ ಅದು ಆ ಕರ್ಮದ ಒಂದು ಪರಿಣಾಮ. ದುಃಖ ಇರ್ಬೋದು, ಸುಖ ಇರ್ಬೋದು, ಅದೇ ರೂಪದಲ್ಲಿ ನಮಗೆ ಬರುತ್ತೆ ಹೌದು ಅನ್ನುವಂಥದ್ದು. ಈಗ ಉದಾಹರಣೆಗೆ ನಾವು ಬಾಯಿಂದ ಯಾರಿಗಾದ್ರೂ ಅವಾಚ್ಯ ಶಬ್ದಗಳನ್ನು ಹೇಳಿ ಅವ್ರಿಗೆ ದುಃಖ ಕೊಟ್ಟಿದ್ವಿ ಅಂತ ತಿಳ್ಕೊಳ್ಳಿ, ಅಥವಾ ಕೈಯಿಂದ ಅವ್ರಿಗೆ ಏನಾದರೂ ಹೊಡೆತ ಅಥವಾ ಜಗಳ ಮಾಡಿ ಅವ್ರಿಗೆ ಬೇಸರ ಮಾಡಿಸಿದ್ವಿ ಅಂದರೆ ಅದೇ ಕರ್ಮೇಂದ್ರಿಯದ ಮುಖಾಂತರ ನನಗೆ ದುಃಖ ಸಿಗುತ್ತೆ ಅನ್ನುವಂಥ ಮಾತಿದೆ. ಆ ಕಾರಣ ಡೀಪ್ ಫಿಲಾಸಫಿ ಇದು. ಬಟ್ ಬೇಸಿಕ್ಕಾಗಿ ನಾವು ನೋಡುವಾಗ ಕರ್ಮ ಶುದ್ಧೀಕರಣ ಮಾಡ್ತಾ ಹೋದಾಗ ನಾವು ಯಾವ ದೇಹದಲ್ಲಿದ್ದೀವಿ, ಈ ದೇಹದಿಂದ ಯಾವ ಇಂದ್ರಿಯಗಳಿಂದ ಕರ್ಮ ಒಳ್ಳೆಯದು ಮಾಡ್ತಾ ಬರ್ತೀವಿ ಎಂದಾಗ ಆ ಇಂದ್ರಿಯಗಳ ಮುಖಾಂತರ ನಮಗೆ ಮತ್ತೆ ಸುಖನೇ ಸಿಗುತ್ತೆ ವಿನಃ ದುಃಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮೂರನೇ ಅಂಶ, ಇಡೀ ದಿನದಲ್ಲಿ ನಾವೇನು ಕರ್ಮ ಮಾಡ್ತೀವಿ 24 hours ಎಲ್ಲರಿಗೂ ಸಿಕ್ಕಿದೆಯಲ್ಲ, ಇದರಲ್ಲಿ ಈ ರಾಜಯೋಗದ ಶಿಕ್ಷಣದಲ್ಲಿ ನಮಗೆ ತಿಳಿಸ್ಕೊಡ್ಲಾಗತ್ತೆ 8 ಗಂಟೆ ನೀವು ಕೆಲಸ ಮಾಡಿ, 8 hours ನಿದ್ದೆ ಮಾಡಿ. ಬಟ್ ಆದರೆ ನಿದ್ದೆ ಯಾವ ಗುಣಮಟ್ಟದಾಗಿರುತ್ತೆ. ಕೆಲವ್ರಿಗೆ ನಿದ್ದೆ ಬರೋದೇ ಇಲ್ಲ, ಕೆಲವ್ರಿಗೆ ಜಾಸ್ತಿ ನಿದ್ದೆ ಬರುತ್ತೆ. ಇಲ್ಲಿನೂ ಸಹ ನಿಮ್ಮ ಮನಸ್ಸಿನ ಸ್ಥಿತಿಯೇ ಆ್ಯಕ್ಟ್ ಮಾಡುತ್ತೆ. ಸೊ ಮೆಡಿಟೇಷನ್ ಮಾಡ್ತಾ ನಿಮ್ಮ ಮನಸ್ಸಿನ ಸ್ಥಿತಿಯ ಮೇಲೆ ಎಷ್ಟು ನಿಯಂತ್ರಣ ಇರುತ್ತೆ ಅಂದರೆ, ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಮಲ್ಕೋಬೋದು, ಯಾವಾಗ ಜಾಗರಣೆ ಆಗಬೇಕು ಅಂದರೆ ಅವಾಗ ಜಾಗೃತರಾಗ್ತೀರ. ಯಾಕೆಂದರೆ ಇಲ್ಲಿ ರಾಜಯೋಗದ ಶಿಕ್ಷಣದಲ್ಲಿ ಮೊದಲನೇ ಒಂದು ಅಂಶ ನಮಗೇನು ಅರ್ಥ ಆಗುತ್ತೆ ಅಂದರೆ, ನಾನು ಆತ್ಮ ಈ ದೇಹವನ್ನು ನಡೆಸ್ತಾ ಇದ್ದೀನಿ. ಈ ದೇಹ ನಮಗೆ ನೋಡಿ, ಆಹಾರನೂ ಅಷ್ಟೇ, ಈ ದೇಹ ನಮಗೆ ಕೇಳುತ್ತೆ, ಇವಾಗ ನನಗೆ ಇಂಥ ಆಹಾರ ಬೇಕು ಅಂತ ಹೇಳುತ್ತೆ, ಆವಾಗ ಮಾತ್ರ ಆಹಾರ ತಗೋಬೇಕು. ಹಾಗಲ್ಲ ಇಷ್ಟೆಲ್ಲ ಇದೆಯಲ್ಲ ಅಂತಂದ್ಬಿಟ್ಟು ಹೆಚ್ಚಾಗಿ ತಿಂದಾಗ್ಲೂ ಈ ದೇಹಕ್ಕೆ ಹೆವಿ ಆಗುತ್ತೆ, ಅಜೀರ್ಣ ಆಗುತ್ತೆ. ಹಾಗಾಗಿ ಕೆಲವೊಂದು ಅಂಶಗಳನ್ನು ಕಾಮನ್ ಆಗಿ ನಾವು ಡಿಸಿಪ್ಲಿನ್ ಥರ ಫಾಲೋ ಮಾಡಬೇಕು. ಅದಕ್ಕೆ ಪೂರಕವಾಗಿ ಈ ಒಂದು ಚಿಂತನೆಯ ಶಕ್ತಿಯನ್ನು, ಮೆಡಿಟೇಷನ್ ಅಭ್ಯಾಸವನ್ನು ಮಾಡ್ತಾ ಹೋದಾಗ ಎಲ್ಲೂ ಸಹ ನಮ್ಮ ಒಂದು ಶಿಸ್ತಲ್ಲಿ ಕೊರತೆ ಬರುತ್ತೆ ಅಥವಾ ಎಲ್ಲೋ ಒಂದು ಕಡೆ ಉದಾಸೀನತೆ ಬರುತ್ತೆ ಅಂದಾಗ ಅದನ್ನು ನಾವು ಕವರ್ ಮಾಡ್ಬೋದು. ಭಾಳ ಜನ ಇದೇ ಕಂಪ್ಲೇಂಟ್ ಮಾಡ್ತಾರಲ್ವ, ನನಗೆಲ್ಲ ಗೊತ್ತಿದೆ, ಮಾಡಬೇಕು ಅಂತ ಗೊತ್ತಿದೆ, ಆದರೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬೆಳಿಗ್ಗೆ ನಾನು ವಾಕಿಂಗ್ ಮಾಡಬೇಕು, ಡಾಕ್ಟರ್ ಇಷ್ಟೇ ಹೇಳಿದ್ರು, ನಿಮಗೆ ಏನೂ ಆಗಲ್ಲ, ನೀವು ಎವ್ರಿ ಡೇ 40 minutes ವಾಕ್ ಮಾಡಿ. ಇವಾಗ ಹಾರ್ಟ್ ಅಟ್ಯಾಕ್ ಬಹಳ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು, ಯಂಗ್ಸ್ಟರ್ಸಲ್ಲೂ ಆಗ್ತಾಯಿದೆ ಅನ್ನುವಂಥದ್ದು ರಿಪೋರ್ಟ್ ಬರ್ತಾಯಿದೆ. ಯಾಕೆ ಆಗ್ತಾಯಿದೆ? ಹಿಂದಿನ ಕಾಲದಲ್ಲಿ ನೋಡಿ, ಯುವತಿಯರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು, ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡ್ತಾಯಿದ್ರು, ಹೊರಗಡೆ ಹೋದಾಗಲೂ ಸಹ ಒಂದು ಆಟ ಆಡೋದಾಗಲಿ ಅಥವಾ ವ್ಯಾಯಾಮ ಮಾಡೋದಾಗಲಿ ಇದೆಲ್ಲ ಒಂದು ಡಿಸಿಪ್ಲಿನ್ ಇತ್ತು. ಇವತ್ತು ಎಲ್ಲರೂ ಏನಾಗಿದ್ದಾರೆ, ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹೌದು, ಗಂಟೆಗಟ್ಟಲೆ ಒಂದೇ ಪೊಸಿಷನಲ್ಲಿ ಅದನ್ನು ನೋಡ್ತಾ ಕೂತಿರ್ತಾರೆ. ಸೊ ಅಲ್ಲಿ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ, ಬ್ರೈನ್ಗೆ ಸ್ಟ್ರೈನ್ ಆಗುತ್ತೆ, ಆ ಒಂದು ನರನಾಡಿಗಳಿಂದ ನಮ್ಮ ದೇಹಕ್ಕೂ ಸಹ ಎಫೆಕ್ಟ್ ಆಗುತ್ತೆ. ಹೌದು, ಗೊತ್ತಿಲ್ಲದೆ ಇಟ್ಸ್ ಎ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಹಾಗಂತ ಈ ಗಜೆಟ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಯೂಸ್ ಮಾಡಬೇಕು. ಬಟ್ ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು, ಬ್ಯಾಲೆನ್ಸ್ ಇರಬೇಕು. ಹಾಗಾಗಿ ಇದು ಅನ್ನಶುದ್ಧಿ, ಸಂಘಶುದ್ಧಿ ಮತ್ತು ಚಿಂತನೆಯ ಶುದ್ಧಿ ಮತ್ತು ಕರ್ಮಶುದ್ಧಿ, ಇಷ್ಟನ್ನು ನಾವು ಮಾಡ್ತಾ ಹೋದಾಗ ಅವಶ್ಯವಾಗಿ ಮೋರ್ ದೆನ್ 75% ನಮ್ಮ ಹೆಲ್ತನ್ನು ನಾವು ಮೇಂಟೈನ್ ಮಾಡ್ಬೋದು. ಬಹಳ ಸುಂದರವಾದಂಥ ವಿಚಾರಗಳನ್ನು ತಾವು ಇವತ್ತು ತಿಳಿಸ್ಕೊಟ್ರಿ ಅಕ್ಕರವರೇ. ರಾಜಯೋಗದಿಂದ ಏನೇನೆಲ್ಲ ಪ್ರಯೋಜನಗಳಿದೆ, ಎಷ್ಟೆಲ್ಲ ಮಾನಸಿಕ
ಸ್ಥಿತಿಗತಿಗಳ ಮೇಲೆ ಇದು ಉಪಯುಕ್ತವಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಬಹಳ ಬಹಳ ತುಂಬು ಹೃದಯದ ಧನ್ಯವಾದಗಳು ತಮಗೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜಯೋಗ ಅಂದರೆ ಏನು, ಮತ್ತು ರಾಜಯೋಗದಿಂದ ಮಾನಸಿಕ ಸ್ಥಿತಿಗತಿಗಳನ್ನು ಹೇಗೆ ನಾವು ಸ್ಟೇಬಲ್ ಮಾಡ್ಕೊಳ್ಬೋದು, ಆರೋಗ್ಯಪೂರ್ಣವಾಗಿ ನಮ್ಮ ಮನಸ್ಸನ್ನು ಇಟ್ಕೊಳ್ಬೋದು, ಆರೋಗ್ಯದ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿದೆ ರಾಜಯೋಗ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ ಇವತ್ತಿನ ಚರ್ಚೆಯಲ್ಲಿ. ತಮಗೆ ಉಪಯುಕ್ತವಾಗಿದೆ ಅಂತ ನಾವು ಸಹ ಭಾವಿಸ್ತೀವಿ. ಅದೇ ರೀತಿ ನೀವು ಈ ಕಾರ್ಯಕ್ರಮವನ್ನು ನಿತ್ಯವೂ ಸಹ ನೋಡ್ತಾ ಬನ್ನಿ. ಬಹಳ ಉಪಯುಕ್ತವಾದಂಥ ಮಾಹಿತಿಗಳು ತಮಗೆ ಸಿಗ್ತಾ ಹೋಗುತ್ತೆ. ನಮಸ್ಕಾರಗಳು.